ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ಯಾಪ್ಚರ್ ಡೈರಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬೌಲಿಗೆ ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ದೆನ್ ಈಗ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ನು, ದೆನ್ ತುರಿದಿರೋ ಕ್ಯಾರೆಟು, ದೆನ್ನು ಕೊತ್ತಂಬರಿ ಸೊಪ್ಪು, ದೆನ್ ಒಂದು ಸ್ವಲ್ಪ ಜೀರಿಗೆ, ಸಾಲ್ಟು, ದೆನ್ ಇನ್ನೊಂದೇನೆಂದರೆ ನಾನು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅಂದರೆ ಗುದ್ದುಬಿಟ್ಟು ಪೇಸ್ಟ್ ಮಾಡಿದೆ ಚಿಕ್ಕದಾಗಿ. ಸೊ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ನೀರು, ದೆನ್ ಒಂದು ಸ್ಪೂನಷ್ಟು ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಬಂದು ಕೊಕೊನಟ್ ಆಯಿಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಸನ್ಫ್ಲವರ್ ಆಯಿಲ್ ಅಥವಾ ತುಪ್ಪ ಬೇಕಾದರೆ ತುಪ್ಪ ಕೂಡ ಆ್ಯಡ್ ಮಾಡ್ಕೋಬಹುದು. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ಅದನ್ನ ಕಲಸಿಟ್ಕೋಬೇಕಾಗುತ್ತೆ. ನಿಮಗೆ ಇದಿಷ್ಟು ಬಿಟ್ಟು ಬೇರೆ ಏನಾದರೂ ವೆಜಿಟೇಬಲ್ ಆ್ಯಡ್ ಮಾಡ್ಕೋಬೇಕು ಅಂತ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಬಟ್ ಏನಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ನೆಕ್ಸ್ಟ್ ಇದನ್ನು ಒಂದು ಚಪಾತಿ ಉಂಡೆ ಥರ ಮಾಡಿಕೊಂಡು ನಾನಿಲ್ಲಿ ಒಬ್ಬಟ್ಟು ಶೀಟು ಅಂತ ಬರುತ್ತಲ್ಲ, ಸೊ ಅದ್ರ ಮೇಲ್ಗಡೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲ್ಗಡೆ ಈ ಥರ ತಟ್ಕೋತಾ ಇದ್ದೀನಿ. ಇಲ್ಲಾಂದರೆ ಕೆಲವರು ಪ್ಲಾಸ್ಟಿಕ್ ಯೂಸ್ ಮಾಡಿಕೊಂಡು ಅದರಲ್ಲೂ ಕೂಡ ಮಾಡ್ತಾರೆ, ಅಥವಾ ಬಾಳೆ ಎಲೆ ಮೇಲ್ಗಡೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲ್ಗಡೆ ಕೂಡ ಈ ಥರ ತಟ್ಕೋಬಹುದು. ರೌಂಡ್ ಶೇಪಲ್ಲಿ ಈ ಥರ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಾಗಿ ಮಾಡ್ಕೋಬಹುದು. ನನಗೆ ತೆಳುಪಾಗಿ ಒಂದು ಸ್ವಲ್ಪ ಇಷ್ಟ ಆಗುತ್ತೆ, ಸೊ ನಾನು ತೆಳುವಾಗಿ ಈ ಥರದನ್ನ ತಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಅದನ್ನ ಒಂದು ಬಿಸಿ ತವಾ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಸೈಡ್ ಚೆನ್ನಾಗಿ ಒಂಥರ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ. ಇದು ಚಟ್ನಿ ಜೊತೆ ಅಥವಾ ಯಾವುದಾದ್ರೂ ಬೇರೆ ಸಾಂಬಾರ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇವತ್ತು ಬಂದು ಹಸ್ಬೆಂಡಿಗೆ ರಜೆ ಇತ್ತು, ಸೊ ಹಾಗಾಗಿ ಅವ್ರಿಗೆ ರಜೆ ಇದ್ದಾಗೆಲ್ಲ ಮಾತ್ರ ಈ ಥರ ತಿಂಡಿ ಮಾಡೋದಕ್ಕೆ ಹೋಗೋದು. ಇಲ್ಲಾಂದರೆ ಮಾರ್ನಿಂಗ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಪ್ಯಾರೋನ ಒಂದು ಸ್ವಲ್ಪ ಹೊತ್ತು ಹೊರಗಡೆ ಬಿಡ್ತೀವಿ. ಸೊ ಅದೊಂದು ಸ್ವಲ್ಪ ಲೂಟಿ ಗಲಾಟೆಗಳೆಲ್ಲ ಇವಾಗ ಜಾಸ್ತಿ ಆಗಿದೆ. ಸೊ ಅದೇ ತಂಟೆಗಳೆಲ್ಲ ಮಾಡ್ತಾ ಇರುತ್ತೆ. ಸೊ ಅದು ಒಂದು ಸ್ವಲ್ಪ ಫ್ರೀಯಾಗಿ ಆಟ ಆಡ್ತಾ ಇರುತ್ತೆ ಅಷ್ಟೇ. ದೆನ್ ಮಧ್ಯಾಹ್ನ ಲಂಚಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ವೈಟ್ ರೈಸ್ ಅಷ್ಟೊಂದು ಪ್ರಿಫರ್ ಮಾಡಲ್ಲ ಇತ್ತೀಚೆಗೆ. ನಾನು ಮೊನ್ನೆ ಕಂಟಿನ್ಯೂಸ್ ಆಗಿ ರೈಸ್ ಅಂದರೆ ವೈಟ್ ರೈಸ್ ತಿಂದ್ಬಿಟ್ಟು ಇವಾಗ ಪಿಂಪಲ್ಸ್ ಎಲ್ಲ ಆಗಿದೆ. ಸೊ ಒಂದು ಸ್ವಲ್ಪ ಬಾಯ್ಲ್ಡ್ ರೈಸೇ ಜಾಸ್ತಿ ಇಷ್ಟಪಡ್ತೀವಿ. ಸೊ ಹಂಗಾಗಿ ಅದಕ್ಕೆ ಬೆಂಡೆಕಾಯಿ ಪಲ್ಯ ಚೆನ್ನಾಗಾಗುತ್ತೆ. ಬಟ್ ನಾನೇನಂದರೆ ಇವತ್ತು ರೆಸಿಪಿ ಏನು ತೋರಿಸ್ತಾ ಇಲ್ಲ, ಇದು ಆಲ್ರೆಡಿ ಚಾನಲಲ್ಲಿದೆ ಆ್ಯಂಡ್ ಸಿಂಪಲ್ಲಾಗಿ ಪಲ್ಯ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಬಟ್ ಏನಂದರೆ ಬೆಂಡೆಕಾಯಿ ಪಲ್ಯ ಇದೆಲ್ಲ ಅದು ತುಂಬ ಒಳ್ಳೆಯದು ಅಂತಾರೆ. ಅದರಲ್ಲಿ ಅಂಟಿರುತ್ತಲ್ಲ, ಅದು ತುಂಬ ಒಳ್ಳೆಯದು ಅಂತಾರೆ. ಬಟ್ ಏನಂದರೆ ಅದು ನಮಗೆ ತಿನ್ನೋದಕ್ಕೆ ಅಷ್ಟೊಂದು ಒಳ್ಳೆಯದಾಗಲ್ಲಲ್ವ. ಅದಕ್ಕೆ ಒಂದು ಟಿಪ್ ಹೇಳ್ಕೊಡ್ತಾ ಇದ್ದೀನಿ. ಏನಂದರೆ ಬೆಂಡೆಕಾಯಿ ಪಲ್ಯಕ್ಕೆ ಹುಣಸೆ ಹಣ್ಣಿನ ರಸ ಇದೆಲ್ಲ, ಸೊ ಇದನ್ನು ಆ್ಯಡ್ ಮಾಡೋದ್ರಿಂದ ಅದು ಅಂಟಾಗಿ ಬರೋದಿಲ್ಲ, ಸ್ಟಿಕ್ಕಿಯಾಗಿ ಬರೋದಿಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸೋಕ್ ಮಾಡಿಡಬೇಕು. ದೆನ್ ಅದೊಂದು ಸ್ವಲ್ಪ ಒಂದು 15% ಬೆಂಡೆಕಾಯಿ ಬೆಂದ ತಕ್ಷಣ ಅದಕ್ಕೆ ಈ ಥರ ನಾನು ಹುಣಸೆ ಹಣ್ಣು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನ ಆ್ಯಡ್ ಮಾಡಿಕೊಂಡು ಕಂಪ್ಲೀಟಾಗಿ ಬೆಂಡೆಕಾಯಿನ ಬೇಯೋದಕ್ಕೆ ಬಿಡಬೇಕು. ಸೊ ಅವಾಗ ಅದು ಬೆಂದ ನಂತರ ಅದರಲ್ಲಿ ಅಂಟು ಇರೋದಿಲ್ಲ ಅಷ್ಟೊಂದು. ಅದು ಕಂಪ್ಲೀಟಾಗಿ ಬೆಂದ ನಂತರ ಏನಂದರೆ ಅದರಲ್ಲಿ ಸ್ಟಿಕ್ಕಿನೆಸ್ ಇರೋದೇ ಇಲ್ಲ. ಆ ನಂತರ ನಾವು ಕೋಕೋನಟ್ಟೆಲ್ಲ ಆ್ಯಡ್ ಮಾಡ್ಕೋತೀವಲ್ಲ, ಸೊ ಅದನ್ನು ಆ್ಯಡ್ ಮಾಡಿದ ನಂತರನೂ ಅದು ಸ್ಟಿಕ್ಕಿ ಆಗಿರೋದಿಲ್ಲ. ನಾರ್ಮಲಾಗಿ ಯಾವ ಥರ ನಮ್ಮದು ಬೀನ್ಸ್ ಪಲ್ಯ ಎಲ್ಲ ಇರುತ್ತೆ ಸೇಮ್ ಅದೇ ಥರನೇ ಬಂದುಬಿಡುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಂದರೆ ನಮಗೆ ಹುಳಿ ತುಂಬ ಇಷ್ಟ ಆಗೋದಿಲ್ಲ ಅಂದರೆ ನಾವು ಟೊಮೆಟೊ ಒಂದು ಸ್ವಲ್ಪ ಒಗ್ಗರಣೆಗೆ ಹಾಕಬೇಕಾದ್ರೆ ಕಮ್ಮಿ ಹಾಕಬೇಕು ಅಷ್ಟೇ. ನಿಮಗಿಲ್ಲಿ ವಿಡಿಯೋದಲ್ಲಿ ನೋಡೋವಾಗಲೇ ಗೊತ್ತಾಗ್ಬೋದು, ಅದು ಅಂದರೆ ಬಿಡಿಯಾಗಿ ಬಿಡ್ತಾ ಇದೆ, ಒಂದಕ್ಕೊಂದು ಅಂಟ್ಕೋತಾ ಇಲ್ಲ. ಸೊ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೇನಾದರೂ ಸ್ಟಿಕ್ಕಿನೆಸ್ ಇಷ್ಟ ಆಗಲ್ಲ ಅಂತಂದರೆ ಈ ಥರ ಮಾಡ್ಕೊ ತಿನ್ಬೋದು. ಇವಾಗ ಆ್ಯಕ್ಚುಲಿ ಬೆಂಗಳೂರಲ್ಲಿ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. ಸೊ ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಇವತ್ತು ರಾತ್ರಿಗೆ ಬಂದು ಚಿಕನ್ ಮಾಡೋಣ ಅಂತ ಹೇಳಿದರು ಪ್ರಕಾಶ್. ಸೊ ಅವ್ರು ಅದನ್ನ ತೊಗೊಂಬರೋದಕ್ಕೆ ಹೋಗಿದ್ದಾರೆ. ಸೊ ಅವ್ರು ತಗೊಂಡು ಬರೋದ್ರ ಹೊತ್ತಿಗೆ ನಾನಿಲ್ಲಿ ಟೊಮೆಟೊ, ದೆನ್ ಆನಿಯನ್, ಗ್ರೀನ್ ಚಿಲ್ಲಿ ಎಲ್ಲ ಬೇಕಾಗುತ್ತಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ.
ಸೊ ಇನ್ನೊಂದೇನೆಂದರೆ ಪ್ರಕಾಶಿಗೆ ರಜೆ ಇದ್ದರೆ ನನಗೆ ಕುಕ್ಕಿಂಗಲ್ಲಿ ಅವರು ತುಂಬ ಹೆಲ್ಪ್ ಮಾಡ್ತಾರೆ. ಇದು ಆ್ಯಕ್ಚುಲಿ ಯಾವತ್ತೂ ಹಾಗೇನೆ, ಅವರು ರಜಾ ಇದ್ದರೆ ಒಂದು ಸ್ವಲ್ಪ ಕುಕ್ಕಿಂಗಲ್ಲಿ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಮುಂಚೆ ಎಲ್ಲ ಚಿಕನ್ ಕರಿ ಎಲ್ಲ ಅವರೇ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ಚಿಕನ್ ಕರಿ ಎಲ್ಲ ಮಾಡದೆ ಅವರು ತುಂಬ ಟೈಮ್ ಆಗಿದೆ. ಅಂದರೆ ಅವರು ಒಂದು ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ಈ ಕಡೆ ಬರೋದೇ ಇಲ್ಲ. ಈ ಥರ ಹೆಲ್ಪ್ ಮಾಡೋದಕ್ಕಿದ್ರೆ ಮಾತ್ರ ಬರ್ತಾರೆ. ಬಟ್ ಅವರು ಚಿಕನ್ ಪೆಪ್ಪರ್ ಡ್ರೈ ಏನಂದರೆ ನನಗಿಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ನನಗೆ ಅವರಷ್ಟು ಚೆನ್ನಾಗಿ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದೇನಾದರೂ ಮಾಡ್ತೀವಿ ಅಂತ ಇದ್ದರೆ ಅವರೇ ಮಾಡೋದು ಕಂಪ್ಲೀಟಾಗಿ. ನಾನು ಈ ಥರ ಕಟ್ ಮಾಡಿ ಕೊಡ್ತೀನಿ ಅಷ್ಟೇ. ಇಲ್ಲಿ ಚಿಕನ್ ಕರಿಗೆ ಏನಂದರೆ ನಾನು ನಾರ್ಮಲಾಗಿ ಯಾವತ್ತು ಮಾಡ್ತೀವಲ್ಲ, ಸೊ ಅದನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಕಟ್ ಮಾಡಿಕೊಡ್ತೀನಿ, ದೆನ್ ಅದನ್ನ ಒಗ್ಗರಣೆಲೆಲ್ಲ ಬೇಯಿಸ್ಬಿಟ್ಟು ಅವ್ರು ಕೊಡ್ತಾರೆ. ದೆನ್ ಮಸಾಲೆ ರುಬ್ಬಿಟ್ಟು ಮಸಾಲೆ ಎಲ್ಲ ಹಾಕೋ ಕೆಲಸ ನಾನು ಮಾಡ್ತೀನಿ ಈ ಥರ. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ಮದುವೆ ಆಗೋದಕ್ಕೆ ಮುಂಚೆ ಅಥವಾ ಮದುವೆ ಆಗೋ ಸ್ಟಾರ್ಟಿಂಗಲ್ಲಿ ನನಗೆ ಕುಕ್ಕಿಂಗ್ ಏನೂ ಬರ್ತಾ ಇರಲಿಲ್ಲ. ಏನು ಅಂದರೆ ಝೀರೋ. ನಾನು ಬರೀ ಚಿಕನ್ ಬಿರಿಯಾನಿ ಒಂದು ಬರ್ತಿತ್ತು ಅಷ್ಟೇ. ಈವನ್ ಕುಕ್ಕರಲ್ಲಿ ರೈಸ್ ಇಡೋದಕ್ಕೂ ಬರ್ತಾ ಇರಲಿಲ್ಲ. ಮೇ ಬಿ ಅದು ಪ್ರಕಾಶೇ ನನಗೆ ಜಾಸ್ತಿ ಹೇಳಿಕೊಟ್ರು ಅಂತಲೇ ಹೇಳ್ಬೋದು. ಬಟ್ ಅವ್ರಿಗೆ ಕುಕ್ಕಿಂಗ್ ಬರ್ತಾ ಇತ್ತು. ಸೊ ನೆಕ್ಸ್ಟ್ ನಾನು ಒಂದೊಂದೇ ಸ್ಟೆಪ್ಪು ವೀಡಿಯೋಸ್ ಎಲ್ಲ ನೋಡಿಬಿಟ್ಟೆ ಕಲ್ತ್ಕೊಂಡು ಹೋಗಿದ್ದು. ಅಮ್ಮನ ಜೊತೆ ಕೇಳಿಕೊಂಡು ವೀಡಿಯೋಸ್ ನೋಡಿಬಿಟ್ಟು ಆ ಥರನೇ ಕಲ್ತ್ಕೊಂಡು ಹೋಗಿದ್ದು. ಇವಾಗ ನಾನು ಕುಕ್ಕಿಂಗ್ ಪರವಾಗಿಲ್ಲ, ಒಂದು ಮಟ್ಟಿಗೆ ಚೆನ್ನಾಗಿ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಮಕ್ಕಳಾದ ನಂತರ ಎಲ್ಲರೂ ಕಲಿತಾರೆ. ಯಾರು ಗೊತ್ತಿಲ್ಲದೆ ಇರೋರು ಕೂಡ ಕಲ್ತ್ಕೊಂಡ್ಬಿಡ್ತಾರೆ. ಬಿಕಾಸ್ ಮಕ್ಕಳಿಗೋಸ್ಕರ ನಾವು ಹೆಲ್ದಿಯಾಗಿ ಮನೇಲೇ ಮಾಡಬೇಕು ಅಂತ ಅದು ಗೊತ್ತಿಲ್ಲ. ಅದೊಂದು ಮಾಮ್ ಮೈಂಡ್ ಅಂತಲೇ ಹೇಳ್ಬೋದು. ನಾವು ನೋಡ್ಕೊಂಡು ಕಲಿತೀವಿ. ಆ್ಯಂಡ್ ಮದುವೆ ಆದ ಸ್ಟಾರ್ಟಿಂಗಲ್ಲಿ ನಾವಿಬ್ಬರು ವರ್ಕಿಂಗ್ ಇದ್ವಿ. ಬರೀ ನಾವು ಬಾಯ್ಲ್ಡ್ ರೈಸ್, ಗಂಜಿ ಮತ್ತು ಎಗ್ ಬುರ್ಜಿ ಮಾಮೂಲಿ ಇದೆ. ಅಂದರೆ ನಾನು ಬರಬೇಕಾದ್ರೆ, ಆಫೀಸಿಂದ ಬರಬೇಕಾದ್ರೂ ತುಂಬ ಲೇಟ್ ಆಗೋದು. ಸೊ ಯಾವತ್ತು ಇದೇ ತಿಂತಿದ್ದಿದ್ದು, ಗಂಜಿ ಮತ್ತು ಎಗ್ ರೈಸು. ಸೊ ಅದು ಇವಾಗಲೂ ನೆನಪಿದೆ. ಆ್ಯಂಡ್ ಮಾರ್ನಿಂಗ್ ಯಾವತ್ತು ಪುಳಿಯೋಗರೆ ಪೌಡ್ರ್ ತೊಗೊಂಬರೋದು, ಪುಳಿಯೋಗರೆ ಮಾಡೋದು, ಇದಿಷ್ಟೇ. ಬಟ್ ಇವಾಗ ಅದು ಕೊಟ್ಟರೆ ಯಾವಾಗಾದ್ರೂ ಒಂದು ಸಲ ಪರವಾಗಿಲ್ಲ, ಡೈಲಿ ಕೊಟ್ಟರೆ ಯಾರೂ ತಿನ್ನೋದಿಲ್ಲ ಮನೆಯಲ್ಲಿ. ಸೊ ಆ ಥರ. ಆ್ಯಂಡ್ ಇದು ಪುಂಡಿ ಮಾಡ್ಕೊತಾ ಇದ್ದೀನಿ, ಅಂದರೆ ಕಡುಬು ಚಿಕನ್ನಿಗೆ. ಸೊ ಇಲ್ಲೇನಾಯ್ತಂದರೆ ಬಾಯ್ಲ್ಡ್ ರೈಸ್ ಖಾಲಿ ಆಗಿತ್ತು. ಸೊ ಹಾಗಾಗಿ ವೈಟ್ ರೈಸ್ ಇದ್ದಿದ್ದಲ್ವ, ಸೊ ಅದನ್ನ ಪೌಡ್ರ್ ಮಾಡ್ಕೊಂಡು ಮಾಡಿದರೆ ಚೆನ್ನಾಗಾಗುತ್ತೆ. ಈ ಥರ ರುಬ್ಕೊಂಡು ಮಾಡಿದರೆ ಅದು ಅಂಟಾಗುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಕೊಕೊನೆಟ್ ಆ್ಯಡ್ ಮಾಡ್ಕೊತಿದ್ದೀನಿ. ನನಗೆ ಆ್ಯಕ್ಚುಲಿ ಕಡುಬಿಗೆ ಕೊಕೊನೆಟ್ ಆ್ಯಡ್ ಮಾಡಿದರೆ ಇಷ್ಟ ಆಗುತ್ತೆ. ಬಟ್ ಪ್ರಕಾಶಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಬಟ್ ಈ ಸಲ ಮಾಡಿದ್ದೆ ಯಾಕೋ ಅವ್ರಿಗೆ ಇಷ್ಟ ಆಗಿತ್ತು. ಅಂದರೆ ತುಂಬ ಟೈಮ್ ಆದ ನಂತರ ನಾನು ಮಾಡಿದ್ದು, ಅವ್ರಿಗೆ ಇಷ್ಟ ಇಲ್ಲ ಅಂತೇಳಿ ನಾನು ಕೊಕೊನೆಟ್ ಆ್ಯಡೇ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಪುಂಡಿ ಎಲ್ಲ, ಅಂದರೆ ಕಡುಬು ನಮ್ಮೂರಲ್ಲಿ ಇದನ್ನ ಪುಂಡಿ ಅಂತೀವಿ. ಸೊ ಅದನ್ನು ಬಾಲ್ ಶೇಪಲ್ಲಿ ಮಾಡಿ ಇಡ್ತಾ ಇದ್ದೀವಿ. ಇದೊಂದು ಕೆಲಸ ಮಾಡಬೇಕಾದ್ರೆ ಮಕ್ಕಳು ಎಲ್ಲಿದ್ದರೂ ಓಡಿ ಬರ್ತಾರೆ. ಇಷ್ಟೊತ್ತು ವೀಡಿಯೋದಲ್ಲಿ ಪ್ರಾಪ್ತಿ ಕಾಣಿಸೇ ಇಲ್ಲ. ಬಿಕಾಸ್ ಅವಳಷ್ಟಕ್ಕೆ ಕಲರಿಂಗ್ ಮಾಡೋದು, ಇನ್ನೊಂದೇನೋ ಕೆಲಸ ಮಾಡ್ತಾಯಿದ್ಲು. ಬಟ್ ಇದು ಮಾಡ್ತಾಯಿದ್ದೀವಿ ಅಂದ ತಕ್ಷಣ ಅವಳು ಬರ್ತಾಳೆ ನೋಡಿ. ಇದು ಚಪಾತಿ ಹಿಟ್ಟು, ಇದೇ ಎರಡಿತ್ತು ಅಂದರೆ ಅವ್ರು ಎಲ್ಲಿದ್ದರೂ ಓಡ್ಕೊಂಬರ್ತಾರೆ. ಆ್ಯಂಡ್ ನಾನು ಕುಕ್ಕಿಂಗ್ ಮಾಡಬೇಕಾದ್ರೆ ಮಕ್ಕಳನ್ನ ಕಿಚನಿಗೆ ಬರಬೇಡಿ ಅಂತಲೇ ಹೇಳ್ತೀನಿ. ಬಟ್ ಪ್ರಕಾಶಿಗೆ ರಜೆ ಇತ್ತಂದರೆ ಅವ್ರ ಹಿಂದೆಯೇ ಇರ್ತಾರೆ. ಅವ್ರು ಕಿಚನಲ್ಲಿದ್ದರೆ ಇವರು ಕಿಚನಲ್ಲಿ ಇರ್ತಾರೆ. ಏನು ಮಾಡೋದಕ್ಕಾಗೋದಿಲ್ಲ, ಅವ್ರಿಗೂ ಒಂದು ದಿವಸ ರಜೆ ಇರೋದಲ್ಲ. ಸೊ ಇದಿಷ್ಟು ಇವತ್ತಿನ ಲಾಗ್ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬಾಯ್.